A very good morning to all my dear viewers. Welcome to my YouTube channel. This is Professor Arun Giradi here. In the previous class, we have discussed the company law and administration subject. Let us continue the next part of the company law and administrative subject, that is ಫಾರ್ಮೇಷನ್ ಆಫ್ ಕಂಪ್ನಿ ಅಂತ ನಾವಲ್ಲಿ ಕರಿತೀವಿ. ಕಂಪ್ನಿಯ ಸ್ಥಾಪನೆಯಲ್ಲಿರುವ ಹಂತಗಳು ಅಂತ ಕರಿತೀವಿ. ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ ಇನ್ ರಿಲೇಷನ್ ವಿತ್ ಎಕ್ಸಾಮಿನೇಷನ್. ವಾಟ್ ಈಸ್ ದ ಕ್ವಶನ್ ನೇಮ್? ಫಾರ್ಮೇಷನ್ ಆಫ್ ಕಂಪ್ನಿ ಅಂತ ನಾವಲ್ಲಿ ಕರಿತೀವಿ. ಫಾರ್ಮೇಷನ್ ಆಫ್ ಕಂಪ್ನಿ ಅಂದ್ರೆ ಕಂಪನಿಯನ್ನು ಸ್ಥಾಪಿಸಲು ಇರುವ ಹಂತಗಳು ಅಂತ ನಾವಲ್ಲಿ ಕರಿತೀವಿ. ಅಂದ್ರೆ ಯಾವ ಯಾವ ಹಂತಗಳನ್ನು ಕಂಪ್ನಿ ಫಾಲೋ ಮಾಡಬೇಕು, ಕಂಪ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ಅಂದಾಗ. ಸೊ ಇನ್ ಸಿಂಪಲ್ ವರ್ಡ್, ಸೊ ಹೌ ಟು ಸ್ಟಾರ್ಟ್ ಅ ಕಂಪ್ನಿ, ವಾಟ್ ಆರ್ ದ ಸ್ಟೇಜಸ್ ಟು ಫಾಲೋ ಬೈ ದ ಕಂಪ್ನಿ. ಅಂದರೆ ಕಂಪ್ನಿನ ಯಾವ ರೀತಿ ಪ್ರಾರಂಭಿಸಬಹುದು, ಯಾವ ಹಂತಗಳನ್ನು ಉಪಯೋಗಿಸಿದಾಗ ಕಂಪ್ನಿ ಪ್ರಾರಂಭ ಆಗುತ್ತದೆ ಅಂತ ನಾವಲ್ಲಿ ತಿಳ್ಕೊಳ್ಳೋಣ. ಸೊ ಹಿಯರ್ ದೇರ್ ಆರ್ 4 stages ಟು ಫಾರ್ಮೇಷನ್ ಆಫ್ ಅ ಕಂಪ್ನಿ. ಯೂಶ್ವಲಿ ದಿಸ್ ಈಸ್ ಕಾಲ್ಡ್ ಆಸ್ ಪಬ್ಲಿಕ್ ಕಂಪ್ನಿ. ಸೊ 4 ಸ್ಟೇಜ್ ಅದಾವ ಅಂದರೆ ಇದು ಯಾವ ಕಂಪ್ನಿ? ಇದು ಪಬ್ಲಿಕ್ ಕಂಪ್ನಿ, ಅಂದರೆ ಸಾರ್ವಜನಿಕ ಕಂಪ್ನಿಯನ್ನು ಸ್ಥಾಪಿಸಲು ಇರುವ ಹಂತಗಳು. ಸೊ ವಾಟ್ ಆರ್ ದೋಸ್ 4 stages? ಪ್ರಮೋಷನ್ ಸ್ಟೇಜ್, ಪ್ರವರ್ತನೆಯ ಹಂತ, ಇನ್ಕಾರ್ಪೊರೇಷನ್ ಸ್ಟೇಜ್, ನೋಂದಾವಣೆಯ ಹಂತ, ಕ್ಯಾಪಿಟಲ್ ರೈಸಿಂಗ್ ಸ್ಟೇಜ್, ಬಂಡವಾಳವನ್ನು ಕೂಡಿಸುವ ಹಂತ, ಬಿಸ್ನೆಸ್ ಕಮೆನ್ಸ್ಮೆಂಟ್ ಸ್ಟೇಜ್, ವ್ಯವಹಾರವನ್ನು ಪ್ರಾರಂಭಿಸುವ ಹಂತ. ಸೊ ಪಬ್ಲಿಕ್ ಕಂಪ್ನಿ ಒಳಗೆ ಟೋಟಲ್ ಎಷ್ಟು ಸ್ಟೇಜ್ ಅದಾವ ರೀ ಸ್ಟಾರ್ಟ್ ಮಾಡಲಿಕ್ಕೆ? 4 ಸ್ಟೇಜ್ ಅದಾವ. ಸೊ 4 ಸ್ಟೇಜ್ ಯಾವುವು ಅಂದ್ರೆ, ಮೊದಲನೇದು ಪ್ರಮೋಷನ್ ಸ್ಟೇಜ್ ಅಂತ ಕರಿತೀವಿ, ಪ್ರವರ್ತನೆ ಹಂತ. ಎರಡನೇದು ಇನ್ಕಾರ್ಪೊರೇಷನ್ ಸ್ಟೇಜ್ ಅಂತ ಕರಿತೀವಿ, ನೋಂದಾವಣೆ ಹಂತ. ಮೂರನೇದು ಕ್ಯಾಪಿಟಲ್ ರೈಸಿಂಗ್ ಸ್ಟೇಜ್ ಅಂತ ಕರಿತೀವಿ, ಬಂಡವಾಳ ಕೂಡಿಸುವ ಹಂತ. ಹಾಗೂ 4ನೇದು ಬಿಸ್ನೆಸ್ ಕಮೆನ್ಸ್ಮೆಂಟ್ ಸ್ಟೇಜ್, ವ್ಯವಹಾರ ಪ್ರಾರಂಭಿಸುವ ಹಂತ. ಒಂದು ವೇಳೆ ಇದು ಪ್ರೈವೇಟ್ ಕಂಪ್ನಿ ಇತ್ತು ಅಂದರೆ ಮೇಲಿನೂ ಎರಡೇ ಬರ್ತಾವೆ. ಮೇಲಿನೂ ಎರಡೇ ಯಾವುದ್ರಿ? ಪ್ರಮೋಷನ್ ಸ್ಟೇಜ್ ಆ್ಯಂಡ್ ಇನ್ಕಾರ್ಪೊರೇಷನ್ ಸ್ಟೇಜ್. ಇನ್ ಕೇಸ್ ಇಟ್ ಈಸ್ ಪ್ರೈವೇಟ್ ಕಂಪ್ನಿ. ಖಾಸಗಿ ಕಂಪ್ನಿ ಇದ್ದರೆ ಕೇವಲ 2 ಹಂತಗಳು ಬರುತ್ತವೆ. 2 ಹಂತಗಳು ಯಾವುದ್ರಿ? ಒಂದು ಪ್ರವರ್ತನೆ ಹಂತ, ಇನ್ನೊಂದು ನೋಂದಾವಣೆಯ ಹಂತ ಅಂತ ನಾವಲ್ಲಿ ಕರಿತೀವಿ. ಸೊ ಯೂಶ್ವಲಿ ಕಂಪ್ನಿ ಅಂದರೆ ಯಾವ ಕಂಪ್ನಿ ಅಂತ ಟ್ರೀಟ್ ಮಾಡ್ತಾರೆ ಅವರು? ಪಬ್ಲಿಕ್ ಕಂಪ್ನಿ. ಹಾಗಾಗಿ ಪಬ್ಲಿಕ್ ಕಂಪ್ನಿ ಇದ್ದಾಗ ಸೊ ಟೋಟಲ್ ಎಷ್ಟು ಸ್ಟೇಜನ್ನು ಫಾಲೋ ಮಾಡ್ಬೇಕು ನಾವು? 4 ಸ್ಟೇಜನ್ನು ನಾವು ಫಾಲೋ ಮಾಡಬೇಕು. ಸೊ ದ ಫಸ್ಟ್ ಸ್ಟೇಜ್ ವಿಲ್ ಡಿಸ್ಕಸ್, ಆ್ಯಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರಮೋಷನ್ ಸ್ಟೇಜ್ ಅಂತ ನಾವಲ್ಲಿ ಕರಿತೀವಿ. ಪ್ರಮೋಷನ್ ಸ್ಟೇಜ್ ಅಂದರೆ ಏನು ರೀ? ಕನ್ನಡದಾಗ ಪ್ರವರ್ತನೆಯ ಹಂತ ಅಂತ ನಾವಲ್ಲಿ ಕರಿತೀವಿ. ಸೊ ವಾಟ್ ಈಸ್ ದ ವರ್ಡ್? ಪ್ರವರ್ತನೆಯ ಹಂತ. ಪ್ರವರ್ತನೆಯ ಹಂತ. ಸೊ ವಾಟ್ ಈಸ್ ಪ್ರಮೋಷನ್ ಸ್ಟೇಜ್? ದೇ ಆರ್ ಗಿವನ್. Promotion stage means it is a process of organizing and planning the finance of a business enterprise under the corporate form ಅಂತ ನಾವಲ್ಲಿ ಕರಿತೀವಿ. ದಿಸ್ ಈಸ್ ಅಕಾರ್ಡಿಂಗ್ ಟು ಪ್ರೊಫೆಸರ್ ಹೇನಿ. ನೋಡಿ, ಪ್ರೊಫೆಸರ್ ಹೇನಿ ಅವರ ಪ್ರಕಾರ ಪ್ರವರ್ತನೆಯ ಹಂತ ಅಂದರೆ ಇಟ್ ಈಸ್ ಅ ಪ್ರೊಸೆಸ್ ಆಫ್ ಆರ್ಗನೈಸಿಂಗ್, ಅಂದರೆ ಸಂಘಟನಾತ್ಮಕ ಪ್ರಕ್ರಿಯೆ. ಮೊದಲೇ ವರ್ಡ್ ಏನು ನೆನಪಿಟ್ಕೋಬೇಕ್ರಿ? ಇಟ್ ಈಸ್ ಅ ಪ್ರೊಸೆಸ್ ಆಫ್ ಆರ್ಗನೈಸಿಂಗ್, ಸಂಘಟನಾತ್ಮಕ ಪ್ರಕ್ರಿಯೆ. ಆ್ಯಂಡ್ ಪ್ಲ್ಯಾನಿಂಗ್ ಆಫ್ ಅ ಫೈನಾನ್ಸ್ ಆಫ್ ಅ ಬಿಸ್ನೆಸ್ ಎಂಟರ್ಪ್ರೈಸ್, ಅಂದರೆ ವ್ಯವಹಾರದ ಹಣಕಾಸನ್ನು ಯೋಜಿಸುವುದು ಅಂತ ಕರಿತೀವಿ ನಾವು. ಅಂದರೆ ವ್ಯವಹಾರಕ್ಕೆ ಬೇಕಾಗಿರುವ ಹಣಕಾಸನ್ನು ಯೋಜಿಸುವುದು, ಅಥವಾ ಕಂಪ್ನಿಗೆ ಬೇಕಾಗಿರುವ ಹಣಕಾಸನ್ನು ಯೋಜಿಸುವುದು. ಸೊ ಅಕಾರ್ಡಿಂಗ್ ಟು ಪ್ರೊಫೆಸರ್ ಹೇನಿ, ಹಿ ಈಸ್ ಕಾನ್ಸಂಟ್ರೇಟಿಂಗ್ 2 ವರ್ಡ್. ಒನ್ ಈಸ್ ಆರ್ಗನೈಸಿಂಗ್ ಪ್ರೊಸೆಸ್, ಅನದರ್ ಒನ್ ಈಸ್ ದ ಮನಿ ರಿಕ್ವೈರ್ಡ್ ಟು ಸ್ಟಾರ್ಟ್ ದ ಬಿಸ್ನೆಸ್. ನೋಡಿ, ಎರಡೋ ವರ್ಡ್ ಅವ್ರು ಕಾನ್ಸಂಟ್ರೇಟ್ ಮಾಡ್ಯಾರ. ಅಂದರೆ ಏನು ಕಾನ್ಸಂಟ್ರೇಟ್ ಮಾಡ್ಯಾರ? ಅಕಾರ್ಡಿಂಗ್ ಟು ಪ್ರೊಫೆಸರ್ ಹೇನಿ, ಪ್ರಮೋಷನ್ ಸ್ಟೇಜ್ ಅಂತ ಅಂದರೆ ಏನಂತ ಕರೀತಾರೆ ಅವರು? ಇಟ್ ಈಸ್ ಅ ಪ್ರೊಸೆಸ್ ಆಫ್ ಆರ್ಗನೈಸಿಂಗ್, ಸಂಘಟನಾತ್ಮಕ ಪ್ರಕ್ರಿಯೆ ಅಂತ ನಾವಲ್ಲಿ ಕರಿತೀವಿ. ಅಂದರೆ ಯಾವ ರೀತಿ ಸಂಘಟನೆಯನ್ನು ಮಾಡ್ತಾರೆ ಆ ಪ್ರಕ್ರಿಯೆಯನ್ನು ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ಅದ್ರ ಜೊತೆಗೆ ಬಿಸ್ನೆಸ್ಗೆ ಬೇಕಾಗಿರ್ತಕ್ಕಂತಹ ಹಣಕಾಸನ್ನು ತೆಗೆದುಕೊಂಡು ಬರೋದು ಅಂತ. ಇಟ್ ಈಸ್ ಅ ಪ್ರೊಸೆಸ್ ಆಫ್ ಫೈನಾನ್ಸ್, ಅಂದರೆ ಹಣಕಾಸನ್ನು ಪಡೆಯುವ ಪದ್ಧತಿ ಅಂತ. ಅಂದರೆ ಕಂಪ್ನಿಗೆ ಎಷ್ಟು ಹಣಕಾಸು ಬೇಕಾಗಿದೆ ಅದನ್ನು ತಗೋದು. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಅವರು? ವೇರ್ ಟು ಕಲೆಕ್ಟ್ ದ ಫಂಡ್ ಆ್ಯಂಡ್ ಹೌ ಮಚ್ ಟು ಕಲೆಕ್ಟ್ ದ ಫಂಡ್, ದ್ಯಾಟ್ ಈಸ್ ದ ಸ್ಟೇಜ್ ಆಫ್ ಪ್ರಮೋಷನ್. ಅಂದರೆ ವೆಲ್ ಪ್ಲ್ಯಾನಿಂಗ್ ಇರ್ತೈತಿ ಅಂದಂಗೆ. ಅಂದರೆ ಸರಿಯಾದ ರೀತಿಯಲ್ಲಿ ಯೋಜನೆಯನ್ನು ಮಾಡಿ ಬಂಡವಾಳವನ್ನು ತೊಗೊಂಬರೋದು. ಸೊ ಯಾವ ಕಂಪ್ನಿಗೆ ಬೇಕಾಗಿರ್ತಕ್ಕಂಥ ಬಂಡವಾಳವನ್ನು ತೊಗೊಂಬರೋದು. ಸೊ ಇದು ಯಾವ ಸ್ಟೇಜ್ ಒಳಗೆ ಬರ್ತೈತೆ ರೀ? ಪ್ರಮೋಷನ್ ಸ್ಟೇಜ್. ಸೊ ಹೇನಿ ಅವ್ರ ಪ್ರಕಾರ ಪ್ರಮೋಷನ್ ಸ್ಟೇಜ್ ಅಂದ್ರೆ ಏನು ಅಂದರೆ 2 ವರ್ಡನ್ನು ಅವರು ನೆನಪಿಟ್ಕೊಂಡಾರ. ಸ್ವಲ್ಪ ನೆನಪಿಟ್ಕೊರಿ. ಒನ್ ಈಸ್ ಅ ಪ್ರೊಸೆಸ್ ಆಫ್ ಆರ್ಗನೈಸಿಂಗ್,
ಸಂಘಟನಾತ್ಮಕ ಪ್ರಕ್ರಿಯೆ ಮೊದಲೇ ವರ್ಡು. ಎರಡನೇದು ದ ಮನಿ ಟು ಬಿ ಅಸೆಂಬಲ್ ಫಾರ್ ದ ಬಿಸ್ನೆಸ್, ಅಂದರೆ ವ್ಯವಹಾರಕ್ಕೆ ಬೇಕಾಗಿರ್ತಕ್ಕಂಥ ಬಂಡವಾಳವನ್ನು ಒಂದು ಕಡೆಗೆ ತೆಗೆದುಕೊಂಡು ಬರೋದು, ಅಥವಾ ಕಂಪ್ನಿಗೆ ಬೇಕಾಗಿರ್ತಕ್ಕಂಥ ಬಂಡವಾಳವನ್ನು ಒಂದು ಕಡೆಗೆ ತೆಗೆದುಕೊಂಡು ಬರೋದು. ಅದಕ್ಕೆ ನಾವು ಏನಂತ ಕರಿತೀವಿ? ಪ್ರವರ್ತನೆಯ ಹಂತ ಅಂತ ಕರಿತೀವಿ. ಸೊ ಪ್ರವರ್ತನೆಯ ಹಂತ ಅಂದರೆ ಏನು ರೀ? ವ್ಯವಹಾರವನ್ನು ಸಂಘಟನಾತ್ಮಕವಾಗಿ ಮಾಡೋದು ಹಾಗೂ ವ್ಯವಹಾರಕ್ಕೆ ಮೂಲವಾಗಿ ಬೇಕಾಗಿರ್ತಕ್ಕಂಥ ಬಂಡವಾಳವನ್ನು ತೆಗೆದುಕೊಂಡು ಬರುವುದು ಅಂತ ನಾವಲ್ಲಿ ಕರಿತೀವಿ. ಸೊ ನೆನಪಿಟ್ಕೊಳ್ಳಿ, ವ್ಯವಹಾರವನ್ನು ಪ್ರಾರಂಭಿಸಲು ಬೇಕಾದ ಬಂಡವಾಳವನ್ನು ತೊಗೊಂಬರೋದು ಹಾಗೂ ಸಂಘಟನಾತ್ಮಕ ಪ್ರಕ್ರಿಯೆಯನ್ನು ನಿರ್ವಹಿಸುವುದು ಪ್ರವರ್ತನೆಯ ಹಂತ ಅಂತ ನಾವಲ್ಲಿ ಕರಿತೀವಿ. ಸೊ ವಾಟ್ ಈಸ್ ದ ಪ್ರಮೋಷನ್ ಸ್ಟೇಜ್? ಇಟ್ ಈಸ್ ಅ ಪ್ರೊಸೆಸ್ ಆಫ್ ಆರ್ಗನೈಸಿಂಗ್ ಆ್ಯಂಡ್ ವೆಲ್ ಪ್ಲ್ಯಾನ್ ಫಾರ್ ದಿ ಫೈನಾನ್ಸ್ ರಿಕ್ವೈರ್ಮೆಂಟ್ ಟು ದಿ ಬಿಸ್ನೆಸ್ ಎಂಟರ್ಪ್ರೈಸ್, ಅಂದರೆ ವ್ಯವಹಾರಕ್ಕೆ ಬೇಕಾಗಿರ್ತಕ್ಕಂಥ ಫೈನಾನ್ಸನ್ನು ತೊಗೊಂಬರೋದು. ಅಕಾರ್ಡಿಂಗ್ ಟು ಗೆಸ್ಟನ್ಬರ್ಗ್, ಇವನು ಕೂಡ ಆಥರ, ಇದು ಕೂಡ ಡೆಫಿನೇಷನ್. ಅಕಾರ್ಡಿಂಗ್ ಟು ಗೆಸ್ಟನ್ಬರ್ಗ್, ಪ್ರಮೋಷನ್ ಮೀನ್ಸ್ ಅ ಡಿಸ್ಕವರಿ ಆಫ್ ಬಿಸ್ನೆಸ್ ಅಪಾರ್ಚುನಿಟಿ. ಇದು ಭಾಳ ಇಂಪಾರ್ಟೆಂಟ್ ಡೆಫಿನೇಷನ್ ಐತೆ ನೋಡಿರಿ. ಇಟ್ ಈಸ್ ಅ ಡಿಸ್ಕವರಿ ಆಫ್ ಬಿಸ್ನೆಸ್ ಅಪಾರ್ಚುನಿಟಿ ಆ್ಯಂಡ್ ಸಬ್ಸಿಕ್ವೆಂಟ್ ಆರ್ಗನೈಜೇಷನ್ ಫಂಡ್ ಪ್ರಾಪರ್ಟಿ ಆ್ಯಂಡ್ ಮ್ಯಾನೇಜರಿಯಲ್ ಎಬಿಲಿಟಿ ಇನ್ ಟು ಬಿಸ್ನೆಸ್ ಕನ್ಸರ್ನ್ ಫಾರ್ ದಿ ಪರ್ಪಸ್ ಆಫ್ ಮೇಕಿಂಗ್ ಪ್ರಾಫಿಟ್ ದೇರ್ ಫ್ರಾಮ್. ನೋಡಿರಿ ಎಷ್ಟು ಕ್ಲಿಯರ್ ಹೇಳ್ಯಾರ ಅವರು. ಗೆಸ್ಟನ್ಬರ್ಗ್ ಅವರ ಪ್ರಕಾರ ಪ್ರವರ್ತನೆ ಅಂದರೆ ವ್ಯವಹಾರದ ಅವಕಾಶವನ್ನು ಹುಡುಕುವುದು. ಫಸ್ಟ್ ವರ್ಡ್ ಈಸ್ ಡಿಸ್ಕವರಿ ಆಫ್ ಬಿಸ್ನೆಸ್ ಅಪಾರ್ಚುನಿಟಿ. ನೋಡಿರಿ, ವ್ಯವಹಾರದ ಅವಕಾಶವನ್ನು ಹುಡುಕುವುದು ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಹಣಕಾಸನ್ನು, ಆಸ್ತಿಯನ್ನು ಹಾಗೂ ಕೌಶಲ್ಯವನ್ನು ಒಂದೆಡೆ ತೊಗೊಂಬರೋದು. ನೋಡಿರಿ, ಆ ವ್ಯವಹಾರವನ್ನು ನಾವು ಹುಡುಕಿದ್ದೀವಿ. ಈಗ ಆ ವ್ಯವಹಾರವನ್ನು ಹುಡುಕಿದ ಮೇಲೆ ಆ ವ್ಯವಹಾರವನ್ನು ನಡೆಸ್ಕೊಂಡು ಹೋಗಬೇಕು ಅಂದ್ರೆ ನಮ್ಮ ಹತ್ರ ಏನಿರಬೇಕು ರೀ? ಫಂಡ್, ನಿಧಿ ಇರಬೇಕು, ನಮ್ಮ ಹತ್ರ ಆಸ್ತಿ ಇರಬೇಕು, ನಮ್ಮ ಹತ್ರ ಕೆಪಾಸಿಟಿ ಇರಬೇಕು. ಹೌ ಟು ಹ್ಯಾಂಡಲ್ ದ ಫಂಡ್ ಅಂತ. ಸೊ ಈಗ ಯಾಕೆ ಅವನ್ನ ಅಸೆಂಬಲ್ ಮಾಡ್ಬೇಕಂದ್ರೆ ಬಿಕಾಸ್ ವಿ ವಾಂಟ್ ಟು ಮೇಕ್ ದ ಪ್ರಾಫಿಟ್, ಲಾಭ ಮಾಡ್ಕೋಬೇಕಾಗಿದೆ ಅಂತ. ನೋಡಿ, ಅಕಾರ್ಡಿಂಗ್ ಟು ಗೆಸ್ಟನ್ಬರ್ಗ್ ಹಿ ಕಾನ್ಸಂಟ್ರೇಟ್ 3 ವರ್ಡ್ಸ್, 3 ವರ್ಡ್ ಕಾನ್ಸಂಟ್ರೇಟ್ ಮಾಡ್ಯಾರ ಅವರು. ಮೊದಲನೇದು ಬಿಸ್ನೆಸ್ ಅಪಾರ್ಚುನಿಟಿನ ಕಂಡುಹಿಡ್ಕೋದು, ವ್ಯವಹಾರದ ಅವಕಾಶವನ್ನು ಫೈಂಡ್ ಔಟ್ ಮಾಡೋದು, ಹುಡುಕುವುದು ಅಂತ. ವ್ಯವಹಾರದ ಅವಕಾಶವನ್ನು ಫೈಂಡ್ ಔಟ್ ಮಾಡಿದ ಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಫಂಡು, ಆಮೇಲೆ ನಾಲೇಜು, ಪ್ರಾಪರ್ಟಿ ಇವೆಲ್ಲನೂ ತೊಗೊಂಬರೋದು. ನೋಡಿರಿ, ವ್ಯವಹಾರ ಯಾವುದು ಅಂತ ಕಂಡುಹಿಡ್ಕೋದು, ಆ ವ್ಯವಹಾರಕ್ಕೆ ಬೇಕಾಗಿರ್ತಕ್ಕಂಥ ಅವಶ್ಯಕ ಸರಂಜಾಮುಗಳನ್ನ ತೊಗೊಂಬರೋದು. ಅಂದರೆ ಏನೇನು ಅದು? ನಮ್ಮ ವ್ಯವಹಾರಕ್ಕೆ ಬೇಕಾಗಿರ್ತಕ್ಕಂತಹ ನಿಧಿ ಇರ್ಬೋದು, ಆಸ್ತಿ ಇರ್ಬೋದು, ಸ್ಕಿಲ್ ಇರ್ಬೋದು, ಅವನ್ನೆಲ್ಲ ತೊಗೊಂಬರೋದು. ಯಾಕೆ ಇವನು ತೊಗೊಂಬರ್ತಾರೆ ಅಂದರೆ ನೆಕ್ಸ್ಟ್ ಆನ್ಸರ್ ಈಸ್ ಟು ಮೇಕ್ ದ ಪ್ರಾಫಿಟ್, ಅಂದರೆ ಕಂಪ್ನಿಯ ಲಾಭವನ್ನು ಮಾಡೋದಕ್ಕೋಸ್ಕರ. ಸೊ ಇವೆಲ್ಲ ಆಸ್ತಿಯನ್ನು ತೊಗೊಂಬರ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಹಂಗಾಗಿ ಅಕಾರ್ಡಿಂಗ್ ಟು ಗೆಸ್ಟನ್ಬರ್ಗ್, promotion it is a discovery, and promotion it is a assembling of a fund and ability for making the profit. ಲಾಭ ಮಾಡಿಕೊಳ್ಳೋದಕ್ಕೋಸ್ಕರ ನಿಧಿಯನ್ನು ಒಂದೆಡೆ ತೆಗೆದುಕೊಂಡು ಬಂದು ಸರಿಯಾದ ರೀತಿಯಲ್ಲಿ ವ್ಯವಹಾರದ ಅವಕಾಶವನ್ನು ಉಪಯೋಗಿಸಿಕೊಂಡು ನಿರ್ವಹಿಸುವುದು ಅಂತ ಕರಿತೀವಿ ನಾವು. ಡೆಫಿನೇಷನ್ ಕೇಳಿದಾಗ ಇವು ಎರಡರಾಗ ಒಂದ್ರಾಗ ಬರೀರಿ. ಅಕಾರ್ಡಿಂಗ್ ಟು ಹೇನಿ ಆರ್ ಅಕಾರ್ಡಿಂಗ್ ಟು ಗೆಸ್ಟನ್ಬರ್ಗ್, ವಾಟ್ ಈಸ್ ಪ್ರಮೋಷನ್? ಸೊ ದ ನೆಕ್ಸ್ಟ್ ಒನ್ ಈಸ್ promotion includes what? So they are given in detail. Promotion include selection of type of a company. ನೋಡಿ, ಪ್ರಮೋಷನ್ ಅಂದ್ರೆ ಯಾವ ಕಂಪ್ನಿನ ನೀವು ಪ್ರಾರಂಭ ಮಾಡಬೇಕು ಅನ್ನೋದನ್ನು ಕಂಡುಹಿಡ್ಕೋದು. ಸೆಲೆಕ್ಷನ್ ಆಫ್ ಟೈಪ್ ಆಫ್ ಕಂಪ್ನಿ ವಿಚ್ ಯು ವಾಂಟ್ ಟು ಸ್ಟಾರ್ಟ್, ಅಂದರೆ ಯಾವ ತೆರನಾದಂತಹ ಕಂಪ್ನಿನ ನೀವು ಪ್ರಾರಂಭಿಸಿರ್ತೀರಿ ಅನ್ನೋದನ್ನು ಅಲ್ಲಿ ಬರಿಬೇಕು. ಅದ್ರ ಜೊತೆಗೆ ಎರಡನೇದೇನು ಅಂದರೆ ಪ್ರಿಲಿಮಿನರಿ ರಿಕ್ವೈರ್ಮೆಂಟ್ ಅಂತ. ಸೊ ಅವಶ್ಯಕ ಅಂಶಗಳನ್ನು ಒಂದು ಕಡೆ ತೊಗೊಂಬರೋದು. ನಾವು ದ ಥರ್ಡ್ ಒನ್ ಈಸ್ ರಿಸರ್ವೇಷನ್ ಆಫ್ ನೇಮ್, ಅಂದ್ರೆ ನೀವು ಯಾವ ಕಂಪ್ನಿನ ಪ್ರಾರಂಭ ಮಾಡ್ತೀರಿ ಅದಕ್ಕೆ ಹೆಸರನ್ನು ತೆಗೆದಿಡೋದು ಅಂತ. ಸೊ ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಪ್ರಮೋಷನ್ ಒಳಗೆ ಏನೇನು ಇನ್ಕ್ಲೂಡ್ ಆಗೈತೆ ನೋಡಿರಿ. ಒಂದೇದು ಸಿಲೆಕ್ಷನ್ ಆಫ್ ಟೈಪ್ ಆಫ್ ಕಂಪ್ನಿ, ಅಂದರೆ ಯಾವ ಪ್ರಕಾರದ ಕಂಪ್ನಿನ ನೀವು ಪ್ರಾರಂಭಿಸಿರ್ತೀರಿ ಅನ್ನೋದು, ಪ್ರಾರಂಭಿಸಬೇಕು ಅನ್ನೋದು. ಸೊ ಹಿಯರ್ ದೇ ಆರ್ ಗಿವನ್ ಆಸ್ ಎಕ್ಸ್ಪ್ಲನೇಷನ್. ಪ್ರಮೋಟರ್ ಆಫ್ ಅ ಕಂಪ್ನಿ ಮೇ ಸೆಲೆಕ್ಟ್ the type of a company as they wish to form themselves into one-person company, private company, public or non-profit company. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಅವರು ಒಂದೇ ವರ್ಡ್ನಾಗ? ಪ್ರಮೋಟರ್ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ದ ಕಂಪ್ನಿ ವಿಚ್ ಹಿ ವಾಂಟ್ ಟು ಸ್ಟಾರ್ಟ್. ಅಂದರೆ ಏನು ರೀ? ಯಾವ ತೆರನಾದಂತಹ ಕಂಪ್ನಿನ ಪ್ರಾರಂಭ ಮಾಡಬೇಕು ಅಂತ ನೀವು ಬಯಸಿರ್ತೀರಿ ಆ ಕಂಪ್ನಿನ ಯಾರು ಆಯ್ಕೆ ಮಾಡ್ತಾರೆ? ಯಾರು ಆಯ್ಕೆ ಮಾಡ್ತಾರೆ? ಪ್ರವರ್ತಕರು, ಪ್ರಮೋಟರ್ಸ್. ನೆಕ್ಸ್ಟ್ ಬರ್ತೈತೆ, ಅದು ಭಾಳ ಇಂಪಾರ್ಟೆಂಟ್.
ಪ್ರಮೋಟರ್ಸ್ ಈಸ್ ಗೋಯಿಂಗ್ ಟು ಸೆಲೆಕ್ಟ್ ದ ಟೈಪ್ ಆಫ್ ಕಂಪ್ನಿ ವಿಚ್ ಯು ವಾಂಟ್ ಟು ಸ್ಟಾರ್ಟ್. ಅಂದರೆ ನೀವು ಯಾವ ರೀತಿಯಾದಂಥ ಕಂಪ್ನಿನ ಪ್ರಾರಂಭ ಮಾಡಬೇಕಂತ ಮಾಡಿರಿ, ಆ ಕಂಪ್ನಿನ ಯಾರು ಸ್ಟಾರ್ಟ್ ಮಾಡ್ತಾರೆ ರೀ? ಪ್ರಮೋಟರ್ಸ್. ನೆನ್ಪಿಟ್ಕೋರಿ, ಪ್ರಮೋಟರ್ಸ್ ಅಂದ್ರೆ ಪ್ರವರ್ತಕರು ಅಂತ. ಮುಂದೆ ಹೇಳ್ತೇನೆ ಅದನ್ನು, ಹೂ ಈಸ್ ಪ್ರಮೋಟರ್ ಅಂತ ಡೀಟೇಲ್ ಆಗಿ. ಸೊ ಈಗ ಏನು ನೆನ್ಪಿಟ್ಕೋರಿ ಅಂದ್ರೆ, ಸೊ ಸೆಲೆಕ್ಷನ್ ಆಫ್ ಟೈಪ್ ಆಫ್ ಕಂಪ್ನಿ ಈಸ್ ಡನ್ ಬೈ ಹೂಮ್? ಪ್ರಮೋಟರ್, ಫಾರ್ ದಿ purpose of company. And that type of company may include, it is a one man company, private company or a public company, whatever it. So ಈ selection of type of company ಮಾಡೋರು ಯಾರು? ಪ್ರಮೋಟರ್ ಅನ್ನ. ಈ ಪ್ರಮೋಟರ ಬೇರೆ ಬೇರೆ ರೀತಿಯಾದಂತಹ ಕಂಪ್ನಿ ಟೈಪ್ಸನ್ನು ಅವರು ಸೆಲೆಕ್ಟ್ ಮಾಡ್ಬೋದು, ಡಿಪೆಂಡ್ ಆನ್ ದೇರ್ ಇಂಟ್ರೆಸ್ಟ್. ಕೆಲವೊಂದಿಷ್ಟು ಜನ ನಾನ್ ಪ್ರಾಫಿಟ್ ಸಲುವಾಗಿ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿರ್ತಾರೆ ಕಂಪ್ನಿನ. ನಾನ್ ಪ್ರಾಫಿಟ್ ಸಲುವಾಗಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಯಾವ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕ್ರೆ ಅವರು? ಕಂಪ್ನಿ ಲಿಮಿಟೆಡ್ ಬೈ ಗ್ಯಾರಂಟಿ. ಕೆಲವೊಂದಿಷ್ಟು ಜನ ಕಡಿಮೆ ಜನರಿಂದ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿರ್ತಾರೆ ಕಂಪ್ನಿ. ಸೊ ಅವಾಗ ಯಾವ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕು ನೀವು? ಪ್ರೈವೇಟ್ ಕಂಪ್ನಿ. ಕೆಲವೊಂದಿಷ್ಟು ಜನ ಭಾಳಷ್ಟು ಜನ ಕೂಡಿಕೊಂಡು ವ್ಯವಹಾರ ಮಾಡ್ಬೇಕಂತ ಮಾಡ್ಯಾರ, ಅವಾಗ ಜಾಯಿಂಟ್ ಸ್ಟಾಕ್ ಕಂಪ್ನಿ. ಸೊ ಈ ರೀತಿಯಾಗಿ ಸೆಲೆಕ್ಷನ್ ಆಫ್ ಟೈಪ್ ಆಫ್ ಕಂಪ್ನಿನ ನಾವು ಬರೀಬೇಕು. ಇದನ್ನು ಯಾರು ಬರೀತಾರೆ? ಆ್ಯಕ್ಚುಲಿ ಕಂಪ್ನಿ ಒಳಗೆ ಪ್ರಮೋಟರ್ಸ್. ನಾವು ದ ಸೆಕೆಂಡ್ ಒನ್ ಈಸ್ ಪ್ರಿಲಿಮಿನರಿ ರಿಕ್ವೈರ್ಮೆಂಟ್ಸ್ ಅಂತ ನಾವಲ್ಲಿ ಕರಿತೀವಿ. ಪೂರ್ವಭಾವಿ ಅವಶ್ಯಕತೆಗಳು ಅಂತ ಕರಿತೀವಿ. ಪ್ರಿಲಿಮಿನರಿ ರಿಕ್ವೈರ್ಮೆಂಟ್ ಅಂದರೆ ಇಲ್ಲಿ ಪೂರ್ವಭಾವಿ ಅವಶ್ಯಕತೆಗಳು ಅಂದ್ರೆ ಕಂಪ್ನಿಗೆ ಏನೇನು ಬೇಕಾಗ್ಯಾವ ಫಸ್ಟಿಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವಕ್ಕೆ ಏನಂತ ಕರಿತೀವಿ? ಪ್ರಿಲಿಮಿನರಿ ರಿಕ್ವೈರ್ಮೆಂಟ್ ಅಂತ. ಸೊ ಹಿಯರ್ ಆಲ್ ದ ಡೈರೆಕ್ಟರ್ಸ್ ಆಫ್ ಅ ಕಂಪ್ನಿ must ensure that they are having a proposed company, at least one director should have a digital signature to digitally sign the incorporation and other related documents. ಅಂದರೆ ಏನ್ರಿ? ಕಂಪ್ನಿನ ಪ್ರಾರಂಭ ಮಾಡಬೇಕಂದ್ರೆ ಅಲ್ಲಿ ನಿರ್ದೇಶಕರು ಆ ದಾಖಲೆ ಪತ್ರಗಳಿಗೆ ಸಹಿಯನ್ನು ಹಾಕಬೇಕು. ದ್ಯಾಟ್ ಈಸ್ ಅ ರಿಕ್ವೈರ್ಮೆಂಟ್ ಅಂತ. ಯಾಕೆ ದಾಖಲೆಗಳಿಗೆ ಸಹಿ ಹಾಕ್ಬೇಕಂದ್ರೆ ವಿದೌಟ್ ಸಿಗ್ನೇಚರ್ ದ ಕಂಪ್ನಿ ಈಸ್ ಅನ್ಅಥರೈಸ್. ನೋಡಿರಿ, ನೀವು ಸಿಗ್ನೇಚರ್ ಮಾಡಲಿಲ್ಲ ಅಂದ್ರೆ ದ್ಯಾಟ್ ಈಸ್ ಅ ಪ್ರಿಲಿಮಿನರಿ ರಿಕ್ವೈರ್ಮೆಂಟ್. ಅದು ಒಪ್ಪಂದನ ಮಾಡ್ಕೋಬೇಕಾಗತ್ತೆ. ನಾವು ರಿಜಿಸ್ಟ್ರಾರ್ ಜೊತೆಗೆ we are making an agreement that we are supposed to sign in the document. ಸೊ ಪ್ರಿಲಿಮಿನರಿ ರಿಕ್ವೈರ್ಮೆಂಟ್ ಪ್ರಕಾರ ಏನು ನೆನ್ಪಿಟ್ಕೋಬೇಕ್ರಿ? ಡಾಕ್ಯುಮೆಂಟ್ಸ್ಗೆ ಸಹಿ ಮಾಡಬೇಕು ಅಂತ, ದಾಖಲೆ ಪತ್ರಗಳಿಗೆ ಸಹಿ ಮಾಡಬೇಕು. ಈ ಡಾಕ್ಯುಮೆಂಟ್ಸ್ಗೆ ಸಹಿ ಮಾಡೋರು ಯಾರು ಅಂದರೆ ಯೂಶ್ವಲಿ ಡೈರೆಕ್ಟರ್ಸ್ ಆಫ್ ಅ ಕಂಪ್ನಿಯ ನಿರ್ದೇಶಕರು ಅವುಗಳಿಗೆ ಸಹಿ ಮಾಡುತ್ತಾರೆ ಅಂತ ನಾವಲ್ಲಿ ಹೇಳ್ತೀವಿ. ಸೊ why they are supposed to sign the documents? Because to make a legality, ಅಂದರೆ ಅಲ್ಲಿ ಕಾನೂನುಬದ್ಧ ಅವಶ್ಯಕತೆಗೋಸ್ಕರ ಅವ್ರು ಏನು ಮಾಡ್ತಾರೆ? ಸಹಿಯನ್ನು ಮಾಡ್ತಾರೆ ಅಂತ ನಾವಲ್ಲಿ ಹೇಳ್ತೀವಿ. ಆ್ಯಂಡ್ ದ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ವಿಚ್ ವಿ ಡಿಸ್ಕಸ್ ಈಸ್ ರಿಸರ್ವೇಷನ್ ಆಫ್ ನೇಮ್ ಅಂತ. ಅಂದ್ರೆ ಆ ಕಂಪ್ನಿಗೆ ಹೆಸರನ್ನು ತೆಗೆದಿಡೋದು, ಕಾಯ್ದಿಡೋದು ಅಂತ ಕರಿತೀವಿ ನಾವು. ರಿಸರ್ವೇಷನ್ ಅಂದರೆ ಏನ್ರಿ? ಹೆಸರನ್ನು ಕಾಯ್ದಿಡೋದು. ಒನ್ ಆಫ್ ದ ಪ್ರಮೋಟರ್ ಶುಡ್ ಅಪ್ಲೈ ದ ರಿಜಿಸ್ಟರ್ ಆಫ್ ಕಂಪ್ನಿ ರಿಗಾರ್ಡಿಂಗ್ ರಿಸರ್ವೇಷನ್ ಆಫ್ ನೇಮ್. ನೋಡಿರಿ, ಕಂಪ್ನಿ ಒಳಗೆ 3-4 ಜನ ಪ್ರಮೋಟರ್ಸ್ ಇರ್ತಾರೆ. ಅವರು ಕಂಪ್ನಿಗೆ ಒಂದು ಹೆಸರನ್ನು ತೆಗೆದಿಡಬೇಕು. ಎದ್ರ ಸಲುವಾಗಿ? ಟು ಸ್ಟಾರ್ಟ್ ದ ನೇಮ್ ಆಫ್ ಅ ಕಂಪ್ನಿ. ಅಂದರೆ ಕಂಪ್ನಿನ ಪ್ರಾರಂಭ ಮಾಡಬೇಕಾದ್ರೆ ಇದು ಭಾಳ ಇಂಪಾರ್ಟೆಂಟ, ನೇಮ್ ಆಫ್ ಅ ಕಂಪ್ನಿ. ಆಮೇಲೆ ನೀವು ಯಾವ ಹೆಸರನ್ನು ತೆಗೆದಿಟ್ಟಿರ್ತೀರಿ ಅದು ರೂಲ್ಸ್ ಭಾಳ ಅದಾವೆ. ಆ ಕಂಪ್ನಿ ಹೆಸರು ಇನ್ನೊಂದು ಕಂಪ್ನಿಗೆ ಹೋಲಿಕೆ ಆಗಬಾರ್ದು ಮಾರ್ಕೆಟ್ ಒಳಗೆ. ಸೊ ಅದನ್ನು ಡೀಟೇಲಾಗಿ ನೋಡೋಣ, ಮೆಮೊರಾಂಡಮ್ ಒಳಗೆ ಬರುತ್ತೆ. ಬಟ್ ಹೂ ಈಸ್ ಸಪೋಸ್ ಟು ಕೆಪ್ ದ ನೇಮ್ ಆಫ್ ಅ ಕಂಪ್ನಿ? ಪ್ರಮೋಟರ್ ಈಸ್ ಸಪೋಸ್ ಟು ಕೆಪ್ ದ ನೇಮ್ ಆಫ್ ಅ ಕಂಪ್ನಿ. ಪ್ರಮೋಟರ್ ಇದ್ದಂಥವರು ಕಂಪ್ನಿ ಹೆಸರನ್ನು ತೆಗೆದಿಡಬೇಕು. ಯಾಕಂದರೆ ಟು ಸ್ಟಾರ್ಟ್ ದ ಬಿಸ್ನೆಸ್ ಅಂದರೆ ವ್ಯವಹಾರವನ್ನು ಪ್ರಾರಂಭ ಮಾಡಬೇಕಾದ್ರೆ ಅಲ್ಲಿ ಅವ್ರ ಹೆಸರನ್ನು ಏನು ಮಾಡ್ಬೇಕ್ರಿ? ಕಾಯ್ದಿಡಬೇಕು ಅಂತ. ಸೊ ದಿಸ್ ಈಸ್ ದ ಟುಡೇಸ್ ಕ್ಲಾಸ್. ಇವತ್ತು ಏನೇನು ಡಿಸ್ಕಸ್ ಮಾಡಿದ್ದೀವಿ ನೋಡೋಣ. ಫಾರ್ಮೇಷನ್ ಆಫ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಫಾರ್ಮೇಷನ್ ಆಫ್ ಕಂಪ್ನಿ ಅಂದರೆ 4 ಹಂತಗಳದಾವ. ಅದರೊಳಗೆ ಕಂಪ್ನಿ ಪ್ರಾರಂಭಿಸಲು ಪ್ರಮೋಷನ್ ಸ್ಟೇಜ್, ಪ್ರವರ್ತನೆ ಹಂತ, ಇನ್ಕಾರ್ಪೊರೇಷನ್ ಸ್ಟೇಜ್, ನೋಂದಾವಣೆಯ ಹಂತ, ಕ್ಯಾಪಿಟಲ್ ರೈಸಿಂಗ್ ಸ್ಟೇಜ್, ಬಂಡವಾಳ ಕೂಡಿಸುವ ಹಂತ, ಬಿಸ್ನೆಸ್ ಕಮೆನ್ಸ್ಮೆಂಟ್ ಸ್ಟೇಜ್, ವ್ಯವಹಾರ ಪ್ರಾರಂಭಿಸುವ ಹಂತ. ಇದು ಯಾವ ಕಂಪ್ನಿ ಒಳಗೆ ರೀ? ಪಬ್ಲಿಕ್ ಕಂಪ್ನಿ ಒಳಗೆ. ಪ್ರೈವೇಟ್ ಇತ್ತಂದ್ರೆ ಮೇಲಿನೂ 2 ಬರ್ತಾವೆ, ಪ್ರಮೋಷನ್ ಆ್ಯಂಡ್ ಇನ್ಕಾರ್ಪೊರೇಷನ್. ಸೊ ಆ್ಯಂಡ್ ಡೆಫಿನೇಷನ್ ನೋಡಿದ್ದು ನಾವು ಪ್ರಮೋಷನ್ ಸ್ಟೇಜ್ದು. ವಾಟ್ ಈಸ್ ಅ ಪ್ರಮೋಷನ್? ಅಕಾರ್ಡಿಂಗ್ ಟು ಪ್ರೊಫೆಸರ್ ಹೇನಿ, ಪ್ರಮೋಷನ್ ಇನ್ಕ್ಲೂಡ್ ದ ಆರ್ಗನೈಸೇಷನ್ ಪ್ರೊಸೆಸ್. ಮೊದಲೇದು ಸಂಘಟನಾತ್ಮಕ ಪ್ರಕ್ರಿಯೆ, ಇನ್ನೊಂದು ಫೈನಾನ್ಸ್ ರಿಕ್ವೈರ್ಡ್ ಟು ದ ಬಿಸ್ನೆಸ್. ಇವು 2 ವರ್ಡ್ ನೆನ್ಪಿಟ್ಕೊಳ್ಳಿ. ಒಂದು ಪ್ರೊಸೆಸ್ ಆಫ್ ಆರ್ಗನೈಸೇಷನ್, ಸಂಘಟನಾತ್ಮಕ ಪ್ರಕ್ರಿಯೆ. ಇನ್ನೊಂದು ಫೈನಾನ್ಸ್ ಅಪಾರ್ಚುನಿಟಿ ಇನ್ ಅ ಬಿಸ್ನೆಸ್, ಅಂದರೆ ವ್ಯವಹಾರದ ಹಣಕಾಸು. ಆಮೇಲೆ 2ನೇದು ಅಕಾರ್ಡಿಂಗ್ ಟು ಗೆಸ್ಟನ್ಬರ್ಗ್ 3 ಇಂಪಾರ್ಟೆಂಟ್ ವರ್ಡ್. ಪ್ರಮೋಷನ್ ಇನ್ಕ್ಲೂಡ್ ಬಿಸ್ನೆಸ್ ಐಡಿಯಾಸ್ ಡಿಸ್ಕವರಿ,
ವ್ಯವಹಾರವನ್ನು ಪ್ರಾರಂಭಿಸಲು ಇರತಕ್ಕಂತಹ ಏನ್ರಿ ಅವಕಾಶಗಳು. ಆಮೇಲೆ ಆ ವ್ಯವಹಾರವನ್ನು ಸ್ಥಾಪಿಸಲು ಇರತಕ್ಕಂಥ ಅವಕಾಶಗಳು ಬೇಕಾಗಿರ್ತಕ್ಕಂಥ ಫಂಡ್, ಪ್ರಾಪರ್ಟಿ ಆ್ಯಂಡ್ ಎಬಿಲಿಟಿ, ಅಂದರೆ ನಿಧಿ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಅವುಗಳನ್ನು ಹ್ಯಾಂಡಲ್ ಮಾಡ್ತಕ್ಕಂಥ ಸಾಮರ್ಥ್ಯ ಆಗಿರ್ಬೋದು. ಆಮೇಲೆ ಇವು ಎಲ್ಲ ಯಾಕೆ ಮಾಡ್ತಾರೆ ಅಂದ್ರೆ ಟು ಮೇಕ್ ದ ಪ್ರಾಫಿಟ್. ಓಕೆ. ಆಮೇಲೆ ಪ್ರಮೋಷನ್ ಏನೇನು ಇನ್ಕ್ಲೂಡ್ ಆಗ್ಯಾವ? 3 parts. ಒನ್ ಸೆಲೆಕ್ಷನ್ ಆಫ್ ಟೈಪ್ ಆಫ್ ಅ ಕಂಪ್ನಿ, ವಿಚ್ ಟೈಪ್ ಆಫ್ ಕಂಪ್ನಿ ವಾಂಟ್ ಟು ಸ್ಟಾರ್ಟ್, ಯಾವ ಪ್ರಕಾರದ ಕಂಪ್ನಿ ಪ್ರಾರಂಭ ಮಾಡಬೇಕು ಅಂತ ಅನ್ನೋದು. ಆಮೇಲೆ ರಿಕ್ವೈರ್ಮೆಂಟ್ ಟು ಸ್ಟಾರ್ಟ್ ದ ಕಂಪ್ನಿ ಬೈ ಸಿಗ್ನೇಚರ್ ಆಫ್ ಅ ಡೈರೆಕ್ಟರ್, ನಿರ್ದೇಶಕರ ಸಹಿ ಮುಖಾಂತರ ನಾವು ಕಂಪ್ನಿನ ಪ್ರಾರಂಭಿಸ್ಬೋದು. ಆಮೇಲೆ ರಿಸರ್ವೇಷನ್ ಆಫ್ ಕಂಪ್ನಿ ನೇಮ್, ಅಂದ್ರೆ ಅದಕ್ಕೆ ಒಂದು ಕಂಪ್ನಿ ಹೆಸರನ್ನು ತೆಗೆದಿಡೋದು, ಅಂದ್ರೆ ಸ್ಟಾರ್ಟ್ ಮಾಡಲಿಕ್ಕೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಟುಡೇಸ್ ಕ್ಲಾಸ್. ರಿಮೈನಿಂಗ್ ಡಿಸ್ಕಸ್ ಇನ್ ನೆಕ್ಸ್ಟ್